ಇವತ್ತು ತುಂಬಾ ದಿನ ಆದ್ಮೇಲೆ ಮದ್ವೆ ಊಟ ಮಾಡಿದ್ವಿ. ಈ ಮಕ್ಳು ನೋಡಿದ್ರೆ ಆಂಟಿ ಆಂಟಿ ಅಂತ ಸೇರ್ಗಿಟ್ಕೊಂಡು ಬಿಡ ತರನೇ ಕಾಣಿಸ್ತಿರ್ಲಿಲ್ಲ. ಅಂತೂ ಇಂತೂ ತಪ್ಪಿಸ್ಕೊಂಡು ಹೋದೆ. ನಮ್ಮ ಯಜಮಾನ್ರು ಎಲ್ಲಿ ಅಂತ ಹುಡುಕ್ತಿದ್ರೆ ಇವ್ರು ನೋಡಿದ್ರೆ ಮದ್ವೆಗೆ ಬರೋ ಹೆಣ್ಮಕ್ಳಿಗೆಲ್ಲ ಲೈನ್ ನೋಡಿತಾ ನಿಂತಿದ್ದಾರೆ. ಮನೆಗೆ ಬಂದ್ಮೇಲೆ ವಿಚಾರಿಸ್ಕೊಂಡ್ರೆ ಆಯ್ತು ಅಂತ ನಮ್ಮ ಹೆಣ್ಮಕ್ಳದ್ದು ಇದ್ದೇ ಇರತ್ತಲ್ಲ, ಅವ್ರು ಏನ್ ಹಾಕಿದ್ದಾರೆ ಇವ್ರು ಏನ್ ಹಾಕಿದ್ದಾರೆ ಅಂತ ನೋಡೋದು, ಅದನ್ನೇ ಮಾಡ್ದಾ ಕೂತಿದ್ವಿ. ಕೊನೆಗೆ ಹುಡ್ಗ ಹಳ್ಳಕ್ ಬಿದ್ದಾಯ್ತು. ಹುಡ್ಗಿಗೆ ಅರುಂಧತಿ ನಕ್ಷತ್ರ ತೋರ್ಸೋದಕ್ಕೆ ಅಂತ ಆಚೆ ಕರ್ಕೊಂಡು ಹೋಗ್ತಿದ್ದಾರೆ. ಅವ್ರ ಅರುಂಧತಿ ನಕ್ಷತ್ರ ನೋಡ್ಕೊ ಬರೋ ಅಷ್ಟರಲ್ಲಿ ನಾವು ಊಟ ಮಾಡಿ ಮುಗಿಸೋಣ ಅಂತ ಊಟಕ್ಕೆ ಕೂತ್ಕೊಂಡಿದ್ದು. ಮದ್ವೆ ಊಟ ಅಂದ್ರೆ ಕೇಳ್ಬೇಕಾ, ವೆರೈಟಿ ಮೇಲೆ ವೆರೈಟಿ ಇರುತ್ತೆ. ಮೇಡಮ್ ಅವರು ಬ್ಯಾಟಿಂಗ್ ಮಾಡೋದಕ್ಕೆ ಶುರು ಹಚ್ಕೊಂಡ್ರು. ಊಟಕ್ಕೆ ಕ್ಯಾರೆಟ್ ಹಲ್ವಾ, 3 ಥರದ ಪಲ್ಯ, 2 ಪೂರಿ, ಸಾಗು, ಪಲಾವು ಮತ್ತೆ ರೈಸ್ ಜೊತೆಗೆ ನುಗ್ಗೆಕಾಯಿ ಸಾಂಬಾರು, ರಸಮ್ಮು ಮತ್ತೆ ಮಜ್ಜಿಗೆ. ಊಟ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ಊಟ ಮಾಡ್ತಾ ಮಾಡ್ತಾನೆ ಒಂದ್ ವಿಡಿಯೋ ಕೂಡ ಮುಗಿಸ್ಕೊಂಡ್ವಿ. 3 ಹೊತ್ತು ಊಟ ಇಲ್ಲದಿದ್ರು ನಡೆಯುತ್ತೆ ಜೀವನ, ಕೋಟಿ ಕೋಟಿ ಆಸ್ತಿ ಇಲ್ದಿದ್ರು ನಡೆಯುತ್ತೆ ಈ ಜೀವನ. ದೊಡ್ಡ ದೊಡ್ಡ ಮನೆ, ಆಸ್ತಿ, ಬಂಗ್ಲೆ ಇದೇನು ಇಲ್ಲ ಅಂದ್ರೂ ನಮ್ ಜೀವನ ನಡೆಯುತ್ತೆ. ಆದ್ರೆ ಮನ್ಸಿಗೆ ನೆಮ್ಮದಿನೇ ಇಲ್ಲ ಅಂದ್ರೆ ಈ ಜೀವನ ನಡೆಯಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರ ದಿನ ಶುಭವಾಗಲಿ, ಎಲ್ಲರೂ ಖುಷಿ ಖುಷಿಯಾಗಿ ಇರಿ.